ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನು ಎದ್ದೆದ್ದ ತಕ್ಷಣ ನೇಚರ್ ತೋರಿಸ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಫ್ರೆಂಡ್ಸ್? ಯಾರಿಗಾದ್ರೂ ಲೈಫಲ್ಲಿ ಲೈಫ್ ಲಾಂಗು ಈ ಥರ ಅಲಾರಾಮ್ ಸಿಗ್ತೈತೆ ಫ್ರೆಂಡ್ಸ್? ನನಗೆ ಮಾತ್ರ ಈ ಥರ ಅಲಾರಾಮ್ ಸಿಗೋದು. ಇವುಗಳೇ ನನ್ನ ಅಲಾರಾಮ್ ಆಗಿಬಿಟ್ಟೈತೆ. ಈಗ ಟೈಮ್ ಬಂದು 5:30 ಫ್ರೆಂಡ್ಸ್. ಬೇರೆ ದಿನಗಳಲ್ಲಿ ಬೇಡ ಬೇಡ ಅಂದರೂ ಎಚ್ಚರ ಆಗಲ್ಲ, ನಿದ್ದೆ ಬರ್ತೈತೆ. ವಾರ ಆರಾಮಾಗಿ ಒಂದು 8 ಗಂಟೆ ಬಿತ್ಕೊಳ್ಳೋಣ ಅಂದರೆ ಅವತ್ತು ಮಾತ್ರ ನಿದ್ದೆ ಬರಲ್ಲ. ಇದು ನನ್ನ ಲೈಫ್ ಲಾಂಗ್ ಪ್ರಾಬ್ಲಮ್ಮು. ಅದಕ್ಕೆ ಎದ್ಬಿಟ್ಟಿದ್ದೀನಿ. ಹೆಂಗಿರೋ ಇವಾಗ ಶಿವ ಊರಿಗೆ ಹೋಗ್ತಿದ್ದಲ್ಲ ಫ್ರೆಂಡ್ಸ್, ನಾನು ಹೋಗ್ತಾಯಿಲ್ಲ ಫ್ರೆಂಡ್ಸ್. ಐ ಕಾಂಟು, ಊಟ ತಿಂಡಿ ಇಲ್ದಿರ ಐ ಕಾಂಟು. ಅದಕ್ಕೆ ಶಿವನ ಕಳಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಮುಖ ತೊಳಿದಿರಾ ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಮತ್ತು ನಮ್ಮ ಈ ಭಯಂಕರದ ಮುಖವನ್ನು ಸ್ವಲ್ಪ ಮುಖ ತೊಳ್ಕೊಬರುವ. ಇಲ್ಲಿ ಫ್ರೆಂಡ್ಸ್ ನನಗಿಂತ ಭಯಂಕರವಾದ ಮುಖ. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಏನಪ್ಪಿ ಟೀ ಕಾಯಿಸು, ಫಸ್ಟ್ ಮುಖ ತೊಳಿ. ಸುಮಾರಾಗಿದ್ದೇನಾ? ಎಷ್ಟು ಡೀಸೆಂಟ್ ಅಲ್ಲ ಅಂತ ಫೀಲ್ ಆಗ್ತಿದ್ದೀರಾ ಫ್ರೆಂಡ್ಸ್? ನಿಜ ಹೇಳ್ಬೇಕಂದ್ರೆ ಈಗ ವೀಡಿಯೋಗಂತ ಅಂದ್ಬಿಟ್ಟು ಅಷ್ಟೇ ಸೋಪ್ ಹಾಕ್ಕೊಂಡೆ. ನಾನು ಡೈಲಿ ಬೆಳಗ್ಗೆ ತಕ್ಷಣ ಸೋಪ್ ಹಾಕ್ತಿರೋ ಮುಖ ತೊಳೆಯೋದು ಫ್ರೆಂಡ್ಸ್. ಯಾಕಂದರೆ ಮತ್ತೆ ಫ್ರೆಶ್ ಆಗಬೇಕು, ಸೋಪ್ ಯಾಕೆ ವೇಸ್ಟ್ ಮಾಡೋದು ಅಂತ. ಕುಡಿಯೋ ನೀರು ಖಾಲಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ನಾನು ಎಷ್ಟು ಹೆಲ್ದಿ ಆಗಿದ್ದೀನಿ ಅಂದರೆ ಬಾದಾಮ್ ಗೋಂದು ಎರಡು ನೆನೆಸಿದ್ದೀನಿ. ಬಾದಾಮ್ ಗೋಂದು ನನಗೆ ಬಾದಾಮಿ ಶಿವಾಗೆ ಫ್ರೆಂಡ್ಸ್. ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗ್ಬಿಡ್ತು ಫ್ರೆಂಡ್ಸ್. ರಾತ್ರಿ ಅದಕ್ಕೆ ನೆನೆಸ್ದೆ. ಓವರ್ ಹೀಟ್ ಅನ್ಸ್ಬಿಡ್ತು ಫ್ರೆಂಡ್ಸ್ ನನಗೆ. ಅದಕ್ಕೆ ಗೋಂದು ನೆನೆಸ್ತೆ. ಕಲ್ಸಕ್ಕರೆ ಮಿಕ್ಸ್ ಮಾಡ್ಕೊತೀನಿ ಅಂದ್ಬಿಟ್ಟು, ಆದರೆ ಕಲ್ಸಕ್ಕರೆ ಇಲ್ಲ, ಬರೀ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ನೀವೇನು ಮಾಡ್ತಿದ್ದೀರಾ? ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋ ಸಂಪ್ರದಾಯ ಶಿವದು ಫ್ರೆಂಡ್ಸ್ ಬೆಳಗ್ಗೆ. ಅದು ಸರಿ ಪಿ, ನಾನು ಸ್ಟವ್ ಮೇಲೆಲ್ಲ ನೀರು ಹಾಕಿದ್ದೀನಿ ವರ್ಷನ ಅಂತ. ಆ ಗ್ಯಾಪಲ್ಲಿ ಸ್ಟವ್ ಹಚ್ಬಿಟ್ಟಿಲ್ಲ. ನನ್ನ ಹೆಸರು ಹುಚ್ಚ ವೆಂಕಟ್, ಗೊತ್ತಿಲ್ವಾ ಫ್ರೆಂಡ್ಸ್? ಹಾಗಲಕಾಯಿ ಫ್ರೈ. ವಾವ್, ತೂ ಅನ್ಬೇಡಪ್ಪಿ. ಅಲ್ಲಿ ಒಂದು ಪ್ರಾಣಿ, ಮನುಷ್ಯರಿಗೆ ಬೇಕಾದ್ರೆ ತೂ ಅನ್ಬೋದು, ಪ್ರಾಣಿಗಳಿಗೆ ಅನ್ಬೇಡ. ಹಾ, ಘಮ ನನ್ನ ಗಂಡಂದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಹಾಗಲಕಾಯಿ ತಿನ್ನೋ ಪ್ಲಾನ್ ಫ್ರೆಂಡ್ಸ್. ಈಗ ನನ್ನ ನೀರು ಬೇಕಲ್ಲ ಒಂದು ಚೊಂಬು, ಇಲ್ಲಾಂದ್ರೆ ನನ್ನ ಡೇ ಸ್ಟಾರ್ಟ್ ಆಗಲ್ಲ. ಒಂದು ಗ್ಲಾಸ್ ನೀರು ಬಗ್ಗಿಸ್ಕೊಂಡೆ. ಇಂದಪ್ಪಿ ಬಾದಾಮಿ, ನೀನು ಇದು ಸಿಪ್ಪೆ ಸುಲ್ಕೊಂಡು ತಿಂತೀಯೋ ಹಂಗೆ ತಿಂತೀಯೋ ನಿನ್ನ ಇಷ್ಟ. ಇದೆಲ್ಲ 1-2 ದಿನ ಫಾಲೋ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್. ನಾನು ಬಾದಾಮಿ ಡೈಲಿ ತಿನ್ನೋದು, ಶಿವಾಗೆ ನೆನೆಸ್ಕೊಡೋದು ಅದೆಲ್ಲ. ಈ ಗೋಂದ್ಗೀಗ ಒಂದು ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ಟು 1 ಗ್ಲಾಸ್ ನೀರು ಕುಡ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನಿಂಗ್ ಬರ್ತೀನಿ ಫ್ರೆಂಡ್ಸ್. ಹಂಗೇನೆ ತಿನ್ಬೋದು. ಸ್ವಲ್ಪ ಇದು ಹುಳಿ ಅನ್ನಿಸ್ತೈತಲ್ಲ, ಅದಕ್ಕೆ ಶುಗರ್ ಹಾಕ್ಕೊಂಡೆ ತಿನ್ಬೋದು ಸ್ವಲ್ಪ ಅಂದ್ಬಿಟ್ಟು. ಜೇನುತುಪ್ಪ ಐತೆ ಫ್ರೆಂಡ್ಸ್ ಅಲ್ಲಿ. ನನ್ನ ಗಂಡ ನಾನು ತಿನ್ಲೇಬಾರ್ದು ಅಂತ ಅಂದ್ಬಿಟ್ಟು ಮ್ಯಾಲೆ ಎತ್ತಿಕೈತೆ. ಯಾಕೆ? ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡ್ರು ಟೇಸ್ಟಿಯಾಗಿರ್ತೈತೆ. ತಿನ್ನು ಒಂದು ಸ್ಪೂನು. ಯಾವುದು ಕಲ್ಸಕ್ರೆ? ನೀನು ಯಾವತ್ತು ತಂದಿದ್ಯಪ್ಪಿ? ತಂದ್ಕೊಡು. ಈ ಥರ 3-4 ದಿನ ತಿಂದ್ರೆ ಬಾಡಿ ಕೋಲ್ಡ್ ಆಗ್ತಿದೆ ಫ್ರೆಂಡ್ಸ್ ಈ ಬೇಸಿಗೆ ಟೈಮಲ್ಲಿ. ಹರಳೆಣ್ಣೆ ಖಾಲಿ ಆಗಿದೆ, ಹರಳೆಣ್ಣೆ ತಗೋಬಾ. ಟೇಸ್ಟ್ ನೋಡು. ಬಾಡಿ ಓವರ್ ಹೀಟ್ ಆದ್ರೆ ಫ್ರೆಂಡ್, ರಾತ್ರಿ ನೆನ್ಸಿದ್ದು ಒಂದು 5 ಪೀಸು ಗೋಂದು ಇಷ್ಟ ಆಗುತ್ತೆ. ಒಂದು 3 ದಿನ ತಿನ್ಬಿಟ್ರೆ ಸಾಕು, ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕ್ಲಿಯರ್ ಆಗ್ಬಿಡ್ತೈತೆ. ನೀವು ರವಿಚಂದ್ರನ್ ಅವ್ರ ಫ್ಯಾನಾ? ಬಟನ್ ಮಾನ ಮರದಿ ಚಳಿ ಜ್ವರ ಬರ್ತೈತೆ. ಬಿಸಿನೀರು ಕೊಟ್ಬಿಟ್ಟು ವ್ಯಾಯಾಮ ಸ್ಟಾರ್ಟ್. ಕತ್ತು ವ್ಯಾಯಾಮನ ಇದು? ಇದು ವ್ಯಾಯಾಮನ ನಾವು ಕ್ಲಾಸ್ ರೂಮಲ್ಲಿ ಹಿಂಗ್ ತೂಗಿಸ್ತಾ ಇದ್ವಿ, ಅದನ್ನೇ ವ್ಯಾಯಾಮ ಅಂತ ಮಾಡ್ತಾವ್ರೆ. ಟಾಮ್ಸಿ, ಗುಡ್ ಮಾರ್ನಿಂಗ್. ಸೆಟ್ ಪ್ಲೀಸ್. ಜಾಗ ಬಿಡಲ್ಲ ಅವನು. ತಿಂತಿ? ಬೇಡ, ಕಹಿ. ತಗೊಳ್ಳಿ, ಜಮಾಯಿಸಿ. ಬಿಸ್ಕೆಟ್ ಇತ್ತೀಚೆಗೆ ಡೈಲಿ ಕೊಡ್ತಾ ಇದೀವಿ, ಸ್ಕಿಪ್ ಮಾಡ್ತೀನಿ ಅವನಿಗೆ. ಹೆಂಗ್ ತಿನ್ನು? ಬಾಯಲ್ಲೇ ತಿನ್ನಪ್ಪಿ. ಇಷ್ಟು ದಿನ ಎಲ್ಲಿ ತಿಂತಿದೆ? ಗೊತ್ತೇ ಇಲ್ಲ ಪಾಪ ಮಳ್ಳ. ಅವಿಗೆ 12 ವರ್ಷ ದೇಶ, ನನಗೆ 24 ವರ್ಷ ದೇಶ. ಇದನ್ನು ಮರಿತೀನ? ತಿನ್ನಪ್ಪಿ. ಚೆನ್ನಾಯ್ತಾ? ಕಹಿ ಅನಿಸ್ತೈತಾ? ಅದೇ ಸ್ಲೈಸ ಕಟ್ ಮಾಡಿ ಬರೀ ಎಣ್ಣೆಲೆ ಉರಿಬೇಕು ಫ್ರೆಂಡ್ಸ್, ಕಹಿ ಬರಲ್ಲ. ರಾತ್ರಿ ಮಾಡ್ತಾ ಇದ್ದೀನಿ ಹಾಗಲಕಾಯಿ ಫ್ರೈ. ನಿದ್ದೆ ಎಳಿತಿದೆ ಫ್ರೆಂಡ್ಸ್. 11:30 ಗಂಟೆ ಮಾಡಿದ್ದೀನಿ. 10 ಗಂಟೆಯಿಂದ 11, 1.5 ಅವರ್ ಮಾಡಿದ್ದೀನಿ.
ಟೀ ಬೇಡ ತಾನೆ, ನಾನು ಕುಡಿಯಲ್ಲ ಟೀ. ಈಗ ಬಾದಾಮ್ ಗೊಂದು ತಿನ್ಬಿಟ್ಟು ಫ್ರೆಂಡ್ಸ್ ಕಾಫಿ ಕುಡಿದ್ರೆ ವೇಸ್ಟ್ ಆಗ್ತಿತ್ತಲ್ಲ ಹೊಟ್ಟೆನಲ್ಲಿ, ಅದಕ್ಕೆ. ಓಕೆ ಫ್ರೆಂಡ್ಸ್, ಶಿವ ಹೋಗೋಷ್ಟರಲ್ಲಿ ನನ್ನ ಮನೆ ಬಾಗಿಲೆಲ್ಲ ಗುಡಿಸ್ಕೋಬೇಕು. ಇವತ್ತು ಪೂಜೆ ಇಲ್ಲ, ಹಂಗಾಗಿ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೋತೀನಿ. 1 hour later. ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ಟವ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಶಿವ ತಿನ್ನಲ್ಲ ಅಂತೂ, ಇಲ್ಲಾಂದ್ರೆ ಇನ್ನೂ ಬೇಗನೆ ಅಡುಗೆ ಮಾಡ್ಬಿಡ್ತಾ ಇದೆ. ಹಾಗಲಕಾಯಿ ಗೊಜ್ಜು ಅನ್ನ ತಿನ್ನೋ ಶಿವ ಫೇವ್ರೆಟ್ ಫ್ರೆಂಡ್ಸ್. ತಿನ್ನು ಅಂತಂದ್ರೆ ಬೇಡ ಹೊರಗಡೆ ತಿನ್ಕೋತೀನಿ, ಹಾಗಲಕಾಯಿ ತಿಂದಿದ್ದೀನಲ್ಲ ಸಾಕು ಅಂತಂತು. ಅದಕ್ಕೆ ನನಗೋಸ್ಕರ ಇವತ್ತು ಮನೇಲಿರೋ ತಂಗ್ಳು ಪಂಗ್ಳೆಲ್ಲ ನಂದೇ ಫ್ರೆಂಡ್ಸ್. ಶಿವ ಇಲ್ಲಾಂದ್ರೆ ಅಡುಗೆಗೆ ಟೆನ್ಷನ್ ಇಲ್ಲ, ಗೊಜ್ಜಿಗೆ ಉಚ್ಕೊಂಡಾದ್ರೂ ಆರಾಮಾಗಿ ತಿಂತಾ ಇರ್ತೀನಿ. ಈಗ ನಮ್ಮ ಮನೆ ಬಾಹುಬಲಿಗೋಸ್ಕರ ನಾನು ವೇಟಿಂಗ್ ಫ್ರೆಂಡ್ಸ್. ಎಲ್ಲಿ ಟಾಮು ಬಾಹುಬಲಿ? ಅಯ್ಯೋ 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 ಅಯ್ಯೋ, ಇದ್ಯಾವ ಸ್ಟೈಲು ನಡ್ಕೊ ಬರೋದು? ಒಂದ್ ರೌಂಡ್ ಹೋಗಿ ಹಸುಗಳನ್ನೆಲ್ಲ ಮಾತಾಡ್ಸ್ಕೊಂಡು ಬರೋದು ಇವನು ಡೈಲಿ. ಇಲ್ಲಿ ಫ್ರೆಂಡ್ಸ್ ನಮ್ಮನೆ ಬಾಹುಬಲಿ. ಇಳಿಸ್ಕೊ ಟಾಮು. ಈಸ್ಕೊಳೋ ತರನೇ ಬರ್ತಾವನೆ. ಸ್ಲೋಲಿ ಸ್ಲೋಲಿ. ಒಂದೇ ಒಂದು ಕ್ಯಾನ್ ನೀರಿಗೆ ಎಂಡ್ರೆ ಬೇಡ ಅನ್ಸ್ಬಿಡ್ತಾ, ಸಂಸಾರ ಬೇಡ ಅನ್ಸ್ಬಿಡ್ತಾ. ಹಿಂಗಂದ್ರೆ ಮುಂದೆ ಹೆಂಗೆ ಜೀವನ ಪಿ? ಓಕೆ ಥ್ಯಾಂಕ್ ಯು. ಸನ್ಯಾಸಿ ಅಪ್ಪಿ, ಒಂದು ನೀರ್ ಕ್ಯಾನ್ಗೆ ನೀನು ಸನ್ಯಾಸಿ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ. ಇನ್ನೇನಾದ್ರು ಇನ್ನೊಂದ್ 2 ಮಕ್ಳಾಗಿ ಅವುಗಳನ್ನ ಎತ್ಕೊಂಡು ಓಡಾಡ ಅಂದ್ರೆ ಏನ್ ಕತೆ? ಮಠಕ್ಕೆ ಸೇರ್ಕೊಬಿಡ್ತೈತೆ ಫ್ರೆಂಡ್ಸ್, ಹೇಳ್ದೆ ಕೇಳ್ದೆ. ಈಗೇನಪ್ಪ ಹೊರಡ್ತಿದ್ಯಾ? ಅಡ್ಗೆ ರೆಡಿ ಆಗಿದೆ. ಊರ್ಗ ಹೋಗೋ ಖುಷಿಲಿ ಊಟನೂ ಇಳಿತಾ ಇಲ್ಲ ಫ್ರೆಂಡ್ಸ್. ಹುಷಾರು, ಬೇಗ ಬನ್ನಿ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಗೇಟ್ ತನಕ ಬಿಟ್ಬಿಟ್ಟು ಬರೋಗು. ಗೇಟ್ ತನಕ ಬಿಟ್ಬಿಟ್ಟು ಬರ್ತಾನೆ ಫ್ರೆಂಡ್ಸ್ ಅವನು. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 7:30 ಆಯಿತು. ಈಗ ನಿದ್ದೆ ಬರೋ ಥರ ಆಗ್ತೈತೆ ನನಗೆ ತೋರ್ಸತ್ರ. ಈಗ ನಾಷ್ಟ ಮಾಡುವ ಸಮಯ. ಹೆಂಗಿದ್ರು ಅಡುಗೆ ಆಗ್ಬಿಟ್ಟೈತೆ, ಕಾಯೋದಕ್ಕೆ ವೆರೈಟಿ ಯಾಕಂದ್ರೆ ಜಮಾಯಿಸುವ. ಇವತ್ತು ನಮ್ಮ ಮನೇಲಿ ತುಂಬ ಸ್ಪೆಷಲ್ ಫ್ರೆಂಡ್ಸ್. ಎಷ್ಟು ದಿನ ಆಗಿತ್ತು ಈ ಥರ ವೆರೈಟೀಸ್ ಆಫ್ ಅಡುಗೆಗಳನ್ನ ಹಾಕೊಂಡು ತಿಂದು. ನೆನ್ನೆ ಮಾಡಿರೋ ಮಾವಿನಕಾಯಿ ಅಂತೂ ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್. ಬಿಸಿ ಬಿಸಿ ಅನ್ನ, ತಂಗಳು ಟೊಮೊಟೊ ಗೊಜ್ಜು. ರಾತ್ರಿದು ನಿಜ ಹೇಳ್ಬೇಕಂದ್ರೆ ವಿಡಿಯೋಗಂತ ಈ ತರ ಡಿಸೆಂಟ್ ಆಗಿ ತಿಂತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಾಂತಿದ್ರೆ ಈ ಬಾಣ್ಲಿಲಿ ಸ್ವಲ್ಪನೇ ಗೊಜ್ಜಿರ್ತಾ, ಬಾಣ್ಲಿಲಿ ಹಾಕೊಂಡು ತಿಂತಾ ಇದೆ. ಸೂಪರ್ ಟೇಸ್ಟ್. ಜನ್ಮಕ್ಕೆ ಹೋಗೋ. ಹಾಗಲಕಾಯಿ ಫ್ರೈ ಜೊತೆಗೆ ನನ್ನ ಫೇವ್ರೆಟ್ ಉಪ್ಪಿನಕಾಯಿ. ಆದ್ರೆ ಒಂದೇ ಸ್ಪೂನ್ ತಿಂತೀನಿ ಫ್ರೆಂಡ್ಸ್. ಮತ್ತೆ ಇನ್ನದು ಚೆನ್ನಾಗಿ ಏನೋ ಮಸಾಲೆ ಎಲ್ಲ ಇಡಬೇಕು, ಇನ್ನೂ ಸೂಪರ್ ಆಗಿರ್ತೈತಲ್ಲ. ಇದು ನಮ್ಮ ಬೆಳಗಿನ ಟಿಫನ್ ಫ್ರೆಂಡ್ಸ್. ಹಾಗಲಕಾಯಿ ಫ್ರೆಂಡ್ಸ್. ಬಿಸಿ ಮಾಡಿದ್ರೆ ಚೆನ್ನಾಗಿರಲ್ಲ, ಇದೇ ತರ ತಿನ್ಬೇಕು ಹಾಗಲಕಾಯಿ. ಅದಕ್ಕೆ ಬಿಸಿ ಮಾಡಲಿಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಯಾಕೆ ನಮಗೆ ಕಹಿ ಅನ್ಸಲ್ಲ ಅಂದ್ರೆ, ಹಾಗಲಕಾಯಿ ಜಾಸ್ತಿ ಇಷ್ಟಪಟ್ಟು ತಿಂದ್ರೆ ಅದು ಕಹಿ ಅನ್ಸಲ್ಲ ಫ್ರೆಂಡ್ಸ್. ಅಕಸ್ಮಾತ್ ಕಹಿ ಇದ್ರೂ ಕಹಿ ಅನ್ಸಲ್ಲ, ಅದೇ ಟೆಕ್ನಿಕ್ಕು. ಟೊಮೊಟೊ ಗೊಜ್ಜು ಸೂಪರು. ಉಪ್ಪಿನಕಾಯಿ ಅಂತೂ ಹೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಐತೆ. ನೆನ್ನೆನೇ ಗೊತ್ತಾಗೋಯ್ತು. ಉಪ್ಪಿನಕಾಯಿ ಡಾಮಿನೇಟ್ ಮಾಡ್ತೈತಿ ಎಲ್ಲ ರೆಸಿಪೀಸೇನು. ಬೆಳಗ್ಗೆ ವಿಡಿಯೋನ ಸ್ಟಾಪ್ ಮಾಡಿದಳು, ಈಗ ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಗ್ಯಾಪಲ್ಲಿ ನನಗೊಂದು ಸ್ಮಾಲ್ ಆಕ್ಸಿಡೆಂಟ್ ಆಯಿತು ಫ್ರೆಂಡ್ಸ್. ಅದು ಮನೆ ಒಳಗಡೆನೆ, ರೋಡ್ಗೂ ಹೋಗ್ದಿರಾ. ಹೆಂಗೆ ಏನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲೊಂದು ಗ್ಲಾಸ್ ಡೋರ್ ಇತ್ತು ಗೊತ್ತಾ ಫ್ರೆಂಡ್ಸ್. ಇದೇನು ಭಯಂಕರವಾಗೈತೆ ಏನೋ ಅನ್ಕೋಬೇಡಿ ಫ್ರೆಂಡ್ಸ್. ಆ ಡೋರ್ನ ಈ ವಾಷಿಂಗ್ ಮಿಷಿನ್ ಎತ್ತಿಕಕ್ಕೆ ಹೋಗಿ ಮೊನ್ನೆ ಬಟ್ಟೆ ಹೋಗ್ದಾಗ ಟಚ್ ಆಗ್ಬಿಟ್ಟು ಒಡೆದೋಯ್ತು. ಅದನ್ನ ಎತ್ತಿಕ್ತೆ. ಈ ಪೀಸ್ ಐತಲ್ಲ, ಇದನ್ನ ನಾನು ಶಿವಾಗ ಹೇಳ್ದೆ ಬಿಚ್ಚಿಡು ಅಂತ. ಇಲ್ಲಿ ನೆಟ್ಟು ಬೋಲ್ಟ್ ಎಲ್ಲ ಐತೆ, ಇಲ್ಲಿ ಬಿಚ್ಚಿಡ್ಬೋದು. ಅದಕ್ಕೆ ಶಿವ ಹೇಳ್ತು ಭಾನುವಾರ ಬರ್ಬೇಕು ಅದಕ್ಕೆ ಅಂತು. ಭಾನುವಾರ ಮುಹೂರ್ತ ಫಿಕ್ಸ್ ಮಾಡ್ಬಿಟ್ಟಿತ್ತು ಇದಕ್ಕೆ ಬಿಚ್ಚಿಡಕ್ಕೆ. ನೋಡಿದ್ರೆ ಇವತ್ತು ಊರ್ಗೋಯ್ತು. ಅದು ಹಿಂಗಿತ್ತು ಫ್ರೆಂಡ್ಸ್, ಒಳಗ್ ತಳ್ಳಿದ್ದೆ. ಅದ ಹೆಂಗ್ ಬಂತ ಗೊತ್ತಿಲ್ಲ, ಇಲ್ಲಿತ್ತು. ನಾನಿಲ್ಲಿ ಕಾಲ್ನ ಇಟ್ಕೊಂಡು ಹಿಂಗ್ ಮ್ಯಾಲಕ್ಕೆ ಎತ್ತದೆ ನೋಡ್ರಿ ಕಾಲ್ನ. ಬ್ಲಡ್ ಒಂದು ಬಂತೋ ಇಲ್ಲೋ, ಬೆಳಗ್ಗೆ ಸ್ಟಾಪೇ ಆಗಿರ್ಲಿಲ್ಲ. ನಾವು ನಾರ್ಮಲ್ ಆಗಿ ಕಲ್ಲಲ್ಲಿ ಎಡವ್ತೀರಿ, ಏನ್ರಾದ್ರೂ ಏಟ್ ಮಾಡ್ಕೋತೀವಿ ಅನ್ಕೊಳ್ಳಿ ಫ್ರೆಂಡ್ಸ್, ಅದಷ್ಟು ನೋವು ಕೊಡೋದೇ ಇಲ್ಲ.
ಈ ತರ ಗ್ಲಾಸ್ ಐಟಮ್ಸು, ಗಾಜಿನ ಬಳೆಗಳು ಅದ್ರಲ್ಲಿ ಕುಯ್ಕೊಂತಂದ್ರೆ ಫ್ರೆಂಡ್ಸ್ ಉರಿತೈತೆ, ಬ್ಲಡ್ ಹೋಗ್ತೈತೆ. ಯಪ್ಪ, ಎಷ್ಟು ವರ್ಷ ಬೇಕೋ ಮತ್ತೆ ಆ ಬ್ಲಡ್ ನ ಕೂಡಕ್ಕೆ. ಇಷ್ಟಕ್ಕೇನೆ ನಾನು ಶೇಕ್ ಆಗ್ಬಿಟ್ಟು ಶಿವಾಗ ಫೋನ್ ಮಾಡ್ತಾ ಇದೀನಿ, ರಿಸೀವ್ ಮಾಡ್ತಾ ಇಲ್ಲ. ಈ ದುಃಖನ ಹೇಳ್ಕೋಬೇಕು ಅಂದ್ರೆ ನನ್ ಗಂಡನೇ ಇರ್ಬೇಕು ನನಗೆ. ಮತ್ತೆ ಈ ತರ ಆದ್ರೆ ಏನೋ ಅರ್ಶನ ಹಚ್ಕೊಳ್ಳೋದು, ಏನೋ ಒಂದ್ ಮಾಡ್ಕೊಂಡು ಮೆಡಿಕಲ್ ಮನೇಲೆ ಏನೋ ಒಂದ್ ಮಾಡ್ಕೋತಾರೆ. ನಾನ್ ಹಂಗಲ್ಲ. ನನ್ ಗಂಡನ್ಗೆ ಹೇಳಿ ಗೋಳಾಡಿದ್ಮೇಲೆ ಅಯ್ಯೋ ಪಾಪ ಹಿಂಗಾಗೋಯ್ತಾ, ಸರಿ ಬಿಡು ಸಮಾಧಾನ ಮಾಡ್ಕೊ ಅಂದ್ರೆ ಅವಾಗ ನನಗೆ ನೋವು ಕಮ್ಮಿ ಆಗ್ತೈತೆ. ಅದಕ್ಕೆ 2 ಗಂಟೆ ಫೋನೇ ರಿಸೀವ್ ಮಾಡಿಲ್ಲ. ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಸೇರ್ಕೊಬಿಟ್ಟೈತೆ. ಆಮೇಲೆ ಫೋನ್ ಮಾಡ್ತು, ಆಯ್ತು ಬಂದ್ ಬಿಚ್ಚಾಕ್ತೀನಿ ಬಿಡು ಬೆಳಗ್ಗೆಗೆ ಅದನ್ನ ಅಂತ ಅಂದ್ಬಿಟ್ಟು ಆಮೇಲೆ ಸಮಾಧಾನ ಆಯ್ತು. ತಲೆನೇ ಸುತ್ತು ಬಂದ್ಬಿಡ್ತು ಫ್ರೆಂಡ್ಸ್, ಆ ಲೆವೆಲ್ಗೆ ಬ್ಲಡ್ ಹೋಯ್ತು. ಯಪ್ಪ ಸ್ವಾಮಿ, ಇದೊಂದು ಬ್ಯಾಡ್ ನ್ಯೂಸ್ ಫ್ರೆಂಡ್ಸ್. ಇನ್ನೊಂದು ಬ್ಯಾಡ್ ನ್ಯೂಸ್ ಅಂದ್ರೆ ಶಿವ ಬರ್ತಾ ಇಲ್ಲ ಫ್ರೆಂಡ್ಸ್. ಇವತ್ತು ರೂಮ್ಗೆ ಟೈಲ್ಸ್ ಹಾಕ್ಸ್ತೀವಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಹೋಗಿದ್ ಮೈನು. ತೆಗ್ದಾಕ್ಬಿಟ್ಟು ಬರ್ತೀನಿ, ನೆಕ್ಸ್ಟ್ ವೀಕ್ ಹೋಗಿ ಹಾಕ್ಸ್ಬಿಟ್ಟು ಬರೋಣ ಅಂತ ಅನ್ಬಿಟ್ಟು ನೋಡಿದ್ರೆ ಟೈಲ್ಸ್ ಅಂಗಡಿ ಅವಣ್ಣಂದ್ರು ಸರಿ ಬನ್ರಿ ಅಂಗಡಿ ಓಪನ್ ಇರ್ತೀನಿ ಅಂತ ನೆನ್ನೆನೆ ಫೋನ್ ಮಾಡಿ ಹೇಳಿದ್ರು. ನೋಡಿದ್ರೆ ಅರ್ಜೆಂಟಾಗಿ ಏನೋ ಫ್ಯಾಮಿಲಿ ಫಂಕ್ಷನ್ ಐತೆ, ಬರ್ತೀವಿ ಮಧ್ಯಾಹ್ನ ಬರ್ತೀವಿ ಸಂಜೆ ಬರ್ತೀವಿ ಅನ್ಬಿಟ್ಟು ಅವಣ್ಣಂದ್ರು ಬಂದೇ ಇಲ್ಲ. ಮತ್ತೆ ಕಾಯ್ದು ಅದಕ್ಕೆ ಶಿವಾಗ ನಾನು ಇಷ್ಟೊತ್ತಲ್ಲಿ ಬರಕ್ ಹೋಗ್ಬೇಡ, ದಾರಿ ಸರಿ ಇಲ್ಲ ಅಂತಂದೆ. ಸರಿ ಶಿವ ಎಷ್ಟೊತ್ತರ ಆಗ್ಲಿ ಅಂಗಡಿ ಓಪನ್ ಮಾಡ್ತಾರಂತೆ. ಎಷ್ಟೊತ್ತರ ಆಗ್ಲಿ ಮಧ್ಯರಾತ್ರಿ ಆದ್ರೂ, ಮಧ್ಯರಾತ್ರಿ ಇಲ್ಲ ಫ್ರೆಂಡ್ಸ್, 10 ಗಂಟೆ ಒಳಗಡೆ ಅಂಗಡಿ ಓಪನ್ ಆದ್ರೆ ಟೈಲ್ಸ್ ತೆಗ್ದಾಕ್ಬಿಟ್ಟು ಬೆಳಗ್ಗೆ ಬರ್ತೀನಿ ಅಂತು. ಈಗ ನಾನು ಕೇರ್ಫುಲ್ ಆಗಿರ್ಬೇಕು ಫ್ರೆಂಡ್ಸ್. ಟೈಮ್ ಒಂದು 6 ಗಂಟೆ. ಪರಟಮ್ಸ್ ಲೈಟ್ಗಳು ಹಾಕ್ಬಿಟ್ಟು ಬಂದ್ಬಿಡೋಣ ಅಲ್ಲ. ಈಗ ಬೆಳಕಿದ್ದಂಗೆ ಲೈಟ್ಗಳು ಎಲ್ಲಾ ಕಡೆ ಹಾಕ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಬಿಡ್ತೀನಿ. ಒಳಗೇನೆ ಇರ್ತೀವಿ ಇಬ್ರು, ಇನ್ನ ಬೆಳಗ್ಗೆ ಗಂಟೆ ಆಚೆ ಬರಲ್ಲ. ಲೈಟ್ಗಳು ಹಾಕ್ಬಿಟ್ಟು ಬಂದ್ಬಿಡೋಣ. ಮತ್ತೆ ನಾನು ಶಿವಣ್ಣ ಇಲ್ದಿದ್ದಾಗ ಈ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಲ್ಲ ಫ್ರೆಂಡ್ಸ್, ತುಂಬಾ ಜನ ಫ್ರೆಂಡ್ಸ್ ಹೇಳ್ತಿರ್ತೀರಾ ಶಿವಣ್ಣ ಇಲ್ದಿರೋ ಟೈಮಲ್ಲಿ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಮಾಡಬೇಡ್ರಿ ಅಂತ. ನಾನು ವಿಡಿಯೋ ಮಾಡ್ಕೋತೀನಿ, ಶಿವಣ್ಣ ಇಲ್ಲಿಗೆ ಬಂದ್ಮೇಲೆ ಅಪ್ಲೋಡ್ ಮಾಡೋದು. ಹಂಗಾಗಿ ನಾನು ಶಿವಣ್ಣ ಇಲ್ಲಿರೋದು ಇಲ್ದೇ ಇರೋದು ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಹೊರಗಡೆ ಅವ್ರದ್ದು ಭಯನೇ ಇಲ್ಲ ಫ್ರೆಂಡ್ಸ್. ದೇವರಾಣೆ, ನಾವು ಇಲ್ಲಿ ಬಂದಾಗಿಂದ 8-9 ವರ್ಷ ಆಗ್ತಾ ಬಂತು. ಹೊರಗಡೆ ಅವ್ರು ಒಬ್ಬರಿಂದನೂ ತೊಂದರೆ ಇಲ್ಲ, ಯಾವ ಕಳ್ಳರು ಇಲ್ಲ. ಇಲ್ಲಿ ಇರೋರ್ದೇನೆ ಪ್ರಾಬ್ಲಮ್ ಫ್ರೆಂಡ್ಸ್. ಅವ್ರಿಗೆ ಗೊತ್ತಾಗುತ್ತಲ್ಲ ಶಿವ ಯಾವ ಟೈಮ್ಗೆ ಎಲ್ಲಿ ಹೋಗ್ತೈತೆ ಎಲ್ಲಿ ಬರ್ತೈತೆ ಅಂತ. ಅವರಿಂದ ಪ್ರಾಬ್ಲಮ್ ಬಿಟ್ರೆ ಬೇರೆಯವರಿಂದ ಪ್ರಾಬ್ಲಮ್ ಆಗೋದೇ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಲೈಟ್ ಹಾಕಿದ್ದೀನಿ, ಇನ್ನೊಂದು 2-3 ಲೈಟ್ ಹಾಕೋದೈತೆ. ಹಾಕ್ಬಿಟ್ಟು ಮನೆಯೊಳಗೆ ಹೋಗ್ಬಿಡ್ತೀವಿ ನಾನು ತಾಮು. ಓ ಮೈ ಗಾಡ್, ಇವತ್ತು ಪೂಜೆ ಮಾಡಲಿಲ್ಲ ಅಂದ್ಬಿಟ್ಟು ಎಷ್ಟೊಂದು ಫ್ಲವರ್ಸ್ ವೇಸ್ಟ್ ಆಗೈತೆ ಫ್ರೆಂಡ್ಸ್. ಅರಳೋಗೈತೆ, ಬೆಳಗ್ಗೆ ಅಷ್ಟಲ್ಲಿ ಬಾಡೋಗ್ತೈತೆ. ಇಲ್ಲಿ ದೊಡ್ಡ ಫ್ಲವರ್ಸು, ಈ ಮೊಗ್ಗೆಲ್ಲ ಬೆಳಗ್ಗೆ ಅರಳ್ತೈತೆ ಫ್ರೆಂಡ್ಸ್. ಇವೇ ನನಗೆ ಪೂಜೆಗೆ ನಾಳೆಗೆ. ಸೂಪರ್ ಕಲರ್ ಇದು. ನಡಿ ಮಗನೆ, ಇಲ್ಲಿಂದ ಗೇಟ್ ಹತ್ರ ಲೈಟ್ ಆನ್ ಆಗ್ತೈತೆ ಫ್ರೆಂಡ್ಸ್. ಬರ ಹೋಗುವ. ನನ್ನ ಕೆಲಸ ಬಿಟ್ಟು 1 ವರ್ಷ ಆಗ್ತೈತೆ ಫ್ರೆಂಡ್ಸ್ ಹತ್ತತ್ರ. ಈಗ ನಮ್ಮನೆ ಡೀಪ್ ಕ್ಲೀನಿಂಗ್ ಮಾಡ್ಬೇಕು ಫ್ರೆಂಡ್ಸ್. ನಾನು ಅದಕ್ಕೆ ಸ್ವಲ್ಪ ಭಯ ಪಡ್ತಾಯಿದ್ದೀನಿ. ಅಯ್ಯೋ ಯಾರಪ್ಪ ಮಾಡೋದು ಅಂತ, ಅಷ್ಟು ಸಣ್ಣ ಮನೆಗೇನೆ. ಆದರೆ 8 ವರ್ಷದಿಂದ ಈ ಮನೆ ಫುಲ್ ನಾನು ಒಬ್ಬಳೇ ಕ್ಲೀನ್ ಮಾಡ್ತಾಯಿದ್ದೆ. ಹೆಂಗೆ ಮಾಡ್ತಿದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ಶಾಕ್ ಆ್ಯಂಡ್ ಶೇಕ್ ಆಗ್ತಿದ್ದೆ ಫ್ರೆಂಡ್ಸ್. ಒಬ್ಬಳೇ ಮಾಡ್ತಿದ್ದೆ, ಅದು ಒಂದೇ ದಿನದಲ್ಲಿ ಮೇಲಿಂದ ಕೆಳಗಡೆ ಗಂಟ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬರ್ತಿದ್ದೆ ಓನರ್ ಇದ್ದಾಗ. ಬಾ ಹೋಗೋಣ, ಬಾರ ಒಳಗಡೆ ಲಾಕ್ ಹಾಕೋಣ. ಟಾಮು, ನಾನು ಒಬ್ಳೆ ಇದ್ದಾಗ ನಾಟಕ ಮಾಡ್ಬೇಡ ಟಾಮು. ನನಗೆ ಗೊತ್ತಿಲ್ಲ, ನಾನು ಒಳಗೆ ಹೋಗ್ತಾ ಇದ್ದೀನಿ, ಕತ್ಲಾಗ್ತಿದೆ, ಏನೋ ಮಾಡ್ಕೊ. ಲಾಸ್ಟ್ ಬತ್ತಿಯ ಬರಲ್ಲ ಹೇಳು ಅಷ್ಟೇ. ನೀನು ಬದಲೇ ಅಂದ್ರೆ ನಾಯಿ ಬಲ ಕುದುರೆ ಜುಟ್ಟು. ಒಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಅವನೇ ಬರ್ತಾನೆ. ಓಕೆ ಫ್ರೆಂಡ್ಸ್, ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಇವತ್ತು ಸ್ಕಿನ್ ಕೇರ್ ಫ್ರೆಂಡ್ಸ್ 1.5 ತಿಂಗಳಾಗ್ತಾ ಬಂತು ನಾನು ಸ್ಕಿನ್ ಕೇರ್ ಮಾಡಿನೇನೆ. ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನಾನು ಆಚೆ ಮಳ್ಕೊಳ್ಳೋ ಧೈರ್ಯ ತಾಕೋತು ಇಲ್ಲ ಅಂದಮೇಲೆ ಯಾಕೋ ಬಿಲ್ಡಪ್ ಕೊಡ್ತೀಯಾ? The next day. ಗುಡ್ ಮಾರ್ನಿಂಗ್ ಅಣ್ಣಪ್ಪ. ಎಷ್ಟು ಗಂಟೆಗೆ ಹೊರಟೆಪ್ಪ? ಇಷ್ಟೊತ್ತಿಗೆ ಬಂದಿದ್ದಿ? ಇವನು ಎಬ್ಬರಿಸಿಲ್ಲ ನನ್ನ ಇವತ್ತು. ಡೈಲಿ 5 ಗಂಟೆ ಒಳಗೆ ಎಬ್ಬರಿಸ್ಬಿಡ್ತಾನೆ, 6 ಗಂಟೆ ಒಳಗೆ ಫ್ರೆಂಡ್ಸ್. ಇವತ್ತು ಇವನು ಎಬ್ಬರಿಸಿಲ್ಲ. ಆಯ್ತಾಯ್ತು, ಟೈಮ್ ಬಂದು 7:15 ಆಗೈತೆ ಫ್ರೆಂಡ್ಸ್. ನೆನ್ನೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್. ಫೇಸ್ ಪ್ಯಾಕ್ ತೊಳೆಯೋಕ್ಕೆ ಅವೆಲ್ಲ 2-3 ಸಲ ಆಚೆ ಓಡಾಡಬೇಕಾಗ್ತಿದೆ. ಬೇಡ ಅಂದ್ಬಿಟ್ಟು ಒಳಗೆ ಲಾಕ್ ಮಾಡಿಕೊಂಡು ಸುಮ್ಮನೆ ಮಲಗ್ಬಿಟ್ಟೆ ನಾನು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಇಲ್ಲಿ ಫ್ರೆಂಡ್ಸ್ ನನ್ನ ಗಂಡ ತಂದಿರೋ ಮ್ಯಾಂಗೋಸ್. ಏನಪ್ಪಿ ಇದು ಏನು ಮ್ಯಾಂಗೋ? ವಾವ್, ಗುಮ್ಮಂತೈತಪ್ಪಿ. ಎಲ್ಲ ಹಣ್ಣೆ ಆಗ್ಬಿಟ್ಟವೆ. ಇವೆಲ್ಲ ಒಟ್ಟೊಟ್ಟಿಗೆ ತಿಂದು ಖಾಲಿ ಮಾಡೋದು ಹೆಂಗೆ? ಒಂದೇ ದಿನ ತಿಂದ್ರೆ ಅಷ್ಟೇ ಫ್ರೆಂಡ್ಸ್, ದಬ್ಬಾಕೋತೀವಿ. ಹೀಟ್ ಜಾಸ್ತಿ ಇದು. ಒಂದ್ ಹಣ್ಣಿಗೆ 60 ರೂಪಾಯಿ. 100 ರೂಪಾಯಿ ಅನ್ನೋದು. ಈ ಥರದಾದ್ರೆ 100 ರೂಪಾಯಿ. ಒಂದು 5-6 kg ಐತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಪುಗ. ಫೋನ್ ಮಾಡಿದ್ದು 5 ಗಂಟೆಗೆ ಫೋನ್ ಎತ್ತಲ್ಲ.
5 ಗಂಟೆಲಿ ನಾನು ಫುಲ್ ನಿದ್ದೆ ಮಾಡ್ತಾ ಇದ್ದೆ, ಅದಕ್ಕೆ ಎತ್ತಿಲ್ಲ. 7:30. 6 ಗಂಟೆಗೆ ಬಿಟ್ಟ ಪರವಾಗಿಲ್ಲ, 1.5 ಅವರ್ಗೆ ಬಂದಿದ್ಯಾ, ಟ್ರಾಫಿಕ್ ಇಲ್ವಲ್ಲ. ಗಂಡ ಇಷ್ಟೊತ್ತಿಗೆ ಕನಕಪುರದಿಂದ ಎಷ್ಟೋ ಕಿಲೋಮೀಟರ್ ದೂರದಿಂದ ಬಂದೈತೆ ಫ್ರೆಂಡ್ಸ್. ಇಷ್ಟಕ್ಕೆಲ್ಲ ಕೆಲಸ ಮಾಡೋದ್ ಬಿಟ್ಟು ನಾನು ಈಗ ಎದ್ದಿದ್ದೀನಿ. ಏನ್ ಮಾಡೋದು ಫ್ರೆಂಡ್ಸ್, ರಾತ್ರಿ ಒಂದ್ ಸ್ವಲ್ಪ ಬೈಕೆ ನಿದ್ದೆ ಬಂದಿಲ್ಲ, ಮಲಗಿದ್ದೆ 2 ಗಂಟೆಲಿ ಮೊಬೈಲ್ ನೋಡ್ಕೊಂಡೋದಕ್ಕೆ. ಫ್ರೆಂಡ್ಸ್ ನೆನ್ನೆ ಶಿವ ತಂದ್ಕೊಡ್ತು, ಸಂಜೆ ಕಾಫಿ ಟೀ ಏನಾದ್ರು ಮಾಡ್ಕೊಂಡ್ಬಿಟ್ಟು ತಂದ್ಕೊಟ್ಬಿಟ್ಟು ಹೋಗಿತ್ತು. ನಾನು ಮಾಡ್ಕೊಂಡೇ ಇಲ್ಲ. ಬಿಸಿ ಬಿಸಿ ಕಾಫಿ ಮಾಡಿ ಬಿಸ್ಕೆಟ್ ತಂದ್ಕೊಟ್ಟಿತ್ತು. ಬಿಸ್ಕೆಟ್ ತಿನ್ಬಿಟ್ಟು ಶಿವ ಕೊಟ್ಬಿಟ್ಟು ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಲು ಕಾಯೋ ಗ್ಯಾಪಲ್ಲಿ ಇನ್ನೂ ಏನೇನೋ ಐಟಮ್ಸ್ ತಂದೈತೆ ಫ್ರೆಂಡ್ಸ್. 2 ಐಟಮ್ಸು ಏನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಮಾಮೂಲಿ ನನ್ನ ಫೇವ್ರೇಟು, ಬಟ್ಟೆಲಿ ಕಟ್ಕೊಬಂದೈತೆ. ಇದೊಂದು ಕೀರೆ ಸೊಪ್ಪ, ಇದೊಂದು ಬಾಡೋಗಿರೋ ಸೊಪ್ಪು ಅಂತ ಹೆಸರಿಡುವ, ಬೇಸಿಗೆಗೆ ಬಾಡೋಗೈತೆ. ಅದೇ ಮಾಮೂಲಿ ಸೊಪ್ಪು ಫ್ರೆಂಡ್ಸ್, ಕೀರೆ ಅಲ್ಲ ಇದು. ನಾವು ಇದನ್ನೇನೋ ಅಂತ ಇದ್ವಪ್ಪ ಚಿಕ್ಕ ವಯಸ್ಸಲ್ಲಿ, ಮರ್ತೋಗಿದ್ದೀನಿ. ತುಂಬ ಜನ ತಿನ್ನಲ್ಲ ಫ್ರೆಂಡ್ಸ್, ವೇಸ್ಟ್ ಸೊಪ್ಪು ಅನ್ಕೋತಾರೆ. ಆದರೆ ನಾವೆಲ್ಲ ತಿಂತೀವಿ ಫ್ರೆಂಡ್ಸ್, ಅದಕ್ಕೆ ನಾವು ಇಷ್ಟು ಸ್ಟ್ರಾಂಗ್ ಆಗಿರೋದು ತಾನೇ. ಟಾಮ್ಸಿ ಸೊಪ್ಪು ಸಾರು ತಿಂತಿ? ಮೊದಲೆಲ್ಲ ನುಗ್ಗೆ ಸೊಪ್ಪು ಅಂತ ಬಡ್ಕೋತಾ ಇದ್ನಲ್ಲ, ಇತ್ತೀಚೆಗೆ ಏನು ಕೇಳ್ತಾ ಇಲ್ಲ ಅಂದ್ಬಿಟ್ಟು ಅವ್ರ ತಮ್ಮಗೆ ಎತ್ತಿ ಕಟ್ ಕಳ್ಸೈತೆ. ಈಗ ಬಂದಿರೋ ಟೆನ್ಷನ್ ಒಂದೇನೇನೆ, 2 ಸೊಪ್ಪುನು ನುಗ್ಗೆ ಸೊಪ್ಪು ಇವತ್ತೇ ಖಾಲಿ ಮಾಡ್ಬೇಕು ಫ್ರೆಂಡ್ಸ್. ಮತ್ತೆ ಅದನ್ನು ಬಾಡೋಗೈತೆ, ಆ ಸೊಪ್ಪು ಖಾಲಿ ಮಾಡ್ಬೇಕು. ನಾಳೆಗೆ ಇಟ್ಕೊಳಕ್ಕಾಗಲ್ಲ ಬಾಡೋಗಿರೋ ಸೊಪ್ಪು, ನೆನ್ನೆ ಕಿತ್ತಿರೋದೇನೋ. ಹೆಂಗ್ ಮಾಡೋದು? 2 ಸೊಪ್ಪು ಒಂದೇ ದಿನ ಹೆಂಗ್ ಖಾಲಿ ಮಾಡೋದು ಗೊತ್ತಾಗ್ತಾ ಇಲ್ಲ. ನೀನು ಹಾಸ್ಗೆತ್ತು ಅಂತ ಹೇಳಿಲ್ಲ, ಸ್ವಲ್ಪ ಹೊತ್ತು ಮಲ್ಕೊ 1 ಅವರ್ ಅಂತ ಹೇಳಿದ್ ನಾನು. ಅಂದ್ರೆ ನೀನು ಅಲ್ಲಿಂದ ಜರ್ನಿ ಮಾಡ್ಕೊಬಂದು ಫುಲ್ ಸ್ಟ್ರಾಂಗ್ ಆಗಿದ್ಯಾ ಅನ್ಬಿಟ್ಟು ನಮ್ಮ ಫ್ರೆಂಡ್ಸ್ ಅನ್ಕೋಬೇಕು ಅನ್ಬಿಟ್ಟ. ಇದು ತೊಲೆ ಅಪ್ಪಿ ಅಲ್ಲಿ ಗ್ಲಾಸ್ ನೋಡ್ಕೊಪ್ಪಿ, ನಿನ್ನೆ ಕಾಲ್ ತೋರಿಸ್ತಾ ವಿಡಿಯೋ ಸೆಂಡ್ ಮಾಡಿಲ್ಲ ನಾನು ಹೆಂಗಾಗಿತ್ತು ಅಂತ. ಅದ್ ಬಿಚ್ಬಿಡಪ್ಪ, ಒಡೆದಾಗಿರೋದು ಮನೇಲಿದ್ರೆ ಒಳ್ಳೇದಲ್ಲ. ನೋಡ್ರಿ ನೆನ್ನೆ ಹೆಂಗ್ ಕುಯ್ಕೊಂಡು ಸಂಜೆ ಗಂಟೆ ಅದೇ ಇದ್ರಲ್ಲೇ ಮಲ್ಕೊಂಡೆ ನಾನು. ಟಾಮಗೆ ಹಾಲು ಕೊಟ್ಟು ತುಂಬಾ ದಿನ ಆಯ್ತು, ಅವ್ನಿಗೊಂದ್ ಸ್ವಲ್ಪ ಐತಿಟ್ವಾ. ನಾನು ತಗೋದಿದ್ದೀನಿ ಬ್ರೂ ಫ್ರೆಂಡ್ಸ್. ಬ್ರೂ ಎಲ್ಲಿದ್ಯೋ ಅಲ್ಲಿದೆ ಆನಂದ. ಅದಕ್ಕೆ ನನ್ ಗಂಡನ ಟಿಫನು ಉಪ್ಮಾ ತಿಂತೀಯಾ? ಅದು ಉಪ್ಪಿಟ್ಟಕ್ಕೆ ಸೇರಿದ ಜಾತಿಯ ಒಂದು ಉಪ್ಮಾ. ಉಪ್ಪಿಟ್ಟು ಅಂದ್ರೇನೆ ಆಗಲ್ಲ. ಒನ್ ಟೈಮ್ ಅಡ್ಜಸ್ಟ್ ಮಾಡ್ಕೊಪಿ ಪ್ಲೀಸ್. ನನ್ಗೆ ಮುದ್ದೆ ಸಾರಿಗೆ ಇಳಿದ್ರೆ ತುಂಬಾ ಕೆಲಸ. ಓಕೆ, ಸಂಜೆ ಪೂಜೆ ಮಾಡ್ಕೊಳ್ಳ ಮತ್ತೆ, ಅದಕ್ಕೆ ಒನ್ ಟೈಮ್ ಅಡ್ಜಸ್ಟ್ ಮಾಡ್ಕೋ. ನಾನು ಪೂಜೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಿಂಗೆ ಮುದ್ದೆ ಸಾರು ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಕಾಫಿ ಕೊಟ್ಬಿಟ್ಟು ಮೊದಲು ಟಿಫನ್ ಮಾಡ್ಕೊಟ್ಬಿಡ್ತೀನಿ, ಹೊಟ್ಟೆ ಹಸಿ ಅಂತೈತೆ. ಆಮೇಲೆ ನಾನು ಪೂಜೆ ಕೆಲಸ ಅದು ಮಾಡ್ಬಿಡ್ತೀನಿ. ಉಪ್ಪಿಟ್ಟು ಅಂದ್ರೆ ಎಷ್ಟೊತ್ತು ಫ್ರೆಂಡ್ಸ್, ಒಂದ್ ಸ್ವಲ್ಪ ಹೊತ್ತೆಲ್ಲ ಸ್ವಲ್ಪ ಹೊತ್ತು ಮಲ್ಕೋಪಿ, ಮೈಂಡ್ ಫ್ರೀ ಆಗ್ತೈತೆ. ಟೆನ್ಷನ್ ತಗೋಬೇಡ, ನಾನು ಇದ್ದೀನಿ. ತಗೋ ಟೈಲ್ಸ್ ಫ್ರೆಂಡ್ಸ್, ಟೈಲ್ಸ್ ರೂಮ್ಗೆ ತಂದಾಕ್ಬಿಟ್ಟು ಬರ್ತೀನಿ. ನೆಕ್ಸ್ಟ್ ವಾರ ಹೋಗಿ ಹಾಕ್ಸೋಣ ಅಂತ ಹೋಗಿದ್ದು. ಟೈಲ್ಸ್ ಅಂಗಡಿ ಅವಣ್ಣ ತೆಗ್ದಿರ್ತಾರೆ ಭಾನುವಾರ ಟೈಮು. ಅವ್ರೇನೋ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಕಾಲ್ ಮಾಡ್ತೀನಿ ಅವಾಗ ಬನ್ರಿ ಅನ್ಬಿಟ್ಟು ಅವಣ್ಣ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವ್ರೆ ಫ್ರೆಂಡ್ಸ್. ನೆನ್ನೆಲ್ಲ ಅದರಿಂದನೇ ಟೈಮ್ ವೇಸ್ಟ್ ಆಯ್ತು, ನೆನ್ನೆ ಹೋಗಿದ್ದೆ ವೇಸ್ಟ್ ಆಯ್ತು. ಅದಕ್ಕೆ ಡಿಸಪಾಯಿಂಟ್ ಆದೆ ಫ್ರೆಂಡ್ಸ್. ನಾನು ಟೈಲ್ಸ್ ತೆಗ್ದಾಕಿದ್ರೆ ನೆಕ್ಸ್ಟ್ ವೀಕ್ ಹೋಗಿ ಹಾಕ್ಸ್ಬೋದಿತ್ತು ರೂಮ್ಗೆ ಅಂದ್ಬಿಟ್ಟು. ಅದಕ್ಕೆ ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಈರುಳ್ಳಿ, ಟೊಮೊಟೊ, ನಿಂಬೆಹಣ್ಣು, ಕೊತ್ತಂಬರಿ. ನಾನು ಚಿರೋಟಿ ರವೆಲ್ ಮಾಡ್ತೀನಿ ಫ್ರೆಂಡ್ಸ್. ಬನ್ಸಿ ರವೆ ಉಪ್ಪಿಟ್ಟು ಶಿವನು ತಿನ್ನಲ್ಲ, ನಾನು ತಿನ್ನಲ್ಲ. ಬನ್ಸಿ ರವೆ ಆದರೆ ಮೊದಲೇ ಹಸಿ ಬಾಂಡ್ಲಿಗೆ ಹುರ್ಕೋಬೇಕು, ಅಂದರೆ ಎಣ್ಣೆ ಹಾಕ್ತಿರೋ ಬಾಂಡ್ಲಿಗೆ ಹುರ್ಕೋಬೇಕು ಫ್ರೆಂಡ್ಸ್. ಚಿರೋಟಿ ರವೆ ಎಲ್ಲ ನಾನು ಹಂಗೆ ಮಾಡ್ಕೋತೀನಿ. ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಹಸಿಮೆಣಸಿಕಾಯಿ ಫ್ರೆಂಡ್ಸ್, ಒಣಮೆಣಸಿಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ. ಕಡಲೆ ಬೀಜ ಅಂತೂ ನಾವು ತರೋದೇ ಅಪರೂಪ ಫ್ರೆಂಡ್ಸ್, ತಂದರೆ ಶಿವನ ಎಲ್ಲ ಜಮಾಯಿಸ್ಬಿಡ್ತೈತೆ. ಹಂಗಾಗಿ ಜೊತೆಗೆ ತರಕಾರಿನೂ ಹಿಂದೆನೇ ಹಾಕೋಬಿಟ್ಟೆ, ಈರುಳ್ಳಿ ಜೊತೆಗೆ ಅದು ಫ್ರೈ ಆಗ್ತೈತೆ ಅಂದ್ಬಿಟ್ಟು. ಈ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬೇಗ ಬೇಯ್ತೈತೆ ಅಂದ್ಬಿಟ್ಟು ಇಂಗುನು ಸ್ವಲ್ಪ ಹಾಕ್ಕೊಂಡೆ. ಇಂಗು ಇದ್ರೆ ಫ್ರೆಂಡ್ಸ್ ಎಲ್ಲ ಅಡುಗೆಗೂ ಬಳಸ್ಬೋದು, ಒಗ್ಗರಣೆಗಳಿಗೆಲ್ಲ ಟೇಸ್ಟ್ ಚೆನ್ನಾಗಿರ್ತೈತೆ. ತಟ್ಟೆ ಮುಚ್ಚಿಬಿಟ್ಟು ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಜೊತೆಗೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಅದನ್ನು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಬೇಗ ಫ್ರೈ ಆಗ್ಬೇಕಂದ್ರೆ ತಟ್ಟೆ ಮುಚ್ಚಿ ಬೇಯಿಸ್ಕೋಬೇಕು. ಶಿವ ಹಂಗೆ ಉಪ್ಪಿಟ್ಟು ಮಾಡ್ಕೊಟ್ರೆ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ತರಕಾರಿ ಉಪ್ಪಿಟ್ಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಹಸಿ ಬಟಾಣಿ ಹಾಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಮತ್ತೆ ಹಸಿ ಮೆಣಸಿನಕಾಯಿ ಇದ್ರೇನೆ ಫ್ರೆಂಡ್ಸ್ ಉಪ್ಪಿಟ್ಟು ಟೇಸ್ಟು. ಬಟ್ ಇದ್ದಿದ್ದೆ ಒಣಮೆಣಸಿನಕಾಯಿ. ಆಮೇಲೆ ಚಿರೋಟಿ ರವೆ ಇದಕ್ಕೆ ಹಾಕೊಂಡು ಹುರ್ಕೋತೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಕ್ವಾಂಟಿಟಿ ಇಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಸಪ್ರೇಟಾಗಿ ಹುರಿದಾಕೋಬೋದು. ನಾವು ಒನ್ ಟೈಮ್ಗೆ ಅಷ್ಟೇ ಅಲ್ಲ, ಅದಕ್ಕೆ ಇದರಲ್ಲೇ ಹುರ್ಕೊಂಡೆ ಎಣ್ಣೆನಲ್ಲೂ ಫ್ರೈ ಆದಂಗೆ ಆಗ್ತೈತೆ ಅಂದ್ಬಿಟ್ಟು. ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಹಾಕೊಂಡೆ ಫ್ರೆಂಡ್ಸ್. ತಣ್ಣೀರು ಹಾಕೊಂಡ್ರೆ ಉಂಡುಂಡೆ ಆಗ್ಬಿಡ್ತೈತೆ ಅಂದ್ಬಿಟ್ಟು. ಆಗಲ್ಲ, ತರಕಾರಿ ಎಲ್ಲ ಐತಲ್ಲ ಜೊತೆಗೆ ಮಿಕ್ಸ್ ಆಗ್ಬಿಡ್ತೈತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ. ಚಿರೋಟಿ ರವೆ ಆಗಿರೋದನ್ನ ಬೇಗ ಬೆಂದೋಗ್ತೈತೆ. ಲಾಸ್ಟಲ್ಲಿ ನಿಂಬೆ ರಸ ಹಾಕ್ಕೋಬೇಕು, ಒಂದು ಅರ್ಧ ಹೋಳು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ನಿಂಬೆ ರಸ ಹಾಕಿದ್ರೆ ಅದು ಎಕ್ಸ್ಟ್ರಾ ಟೇಸ್ಟೇ ಬೇರೆ ಆಗ್ಬಿಡ್ತೈತೆ ಫ್ರೆಂಡ್ಸ್. ಉಪ್ಪಿಟ್ಟು ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿನ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡೆ. ಬಿಸಿ ಬಿಸಿ ಉಪ್ಮಾ ರೆಡಿ ಟು ಈಟ್ ಫ್ರೆಂಡ್ಸ್. ಟೇಕ್ ಇಟ್ ಹಸ್ಬೆಂಡ್ಸ್. ಸ್ಪೂನ್ ಕೊಡಿ. ಸ್ಪೂನ್ಗಳೆಲ್ಲ ನೀರು ಮನೇಲಿ ಬಿಸಿಯಾಗಿದ್ದಾವೆ, ಕೈಯಲ್ಲೇ ತಿನ್ನಿ. ಸ್ಪೂನಲ್ಲಿ ತಿಂದರೆ ಬಿಸಿ ಗೊತ್ತಾಗಲ್ಲ, ಕೈಯಲ್ಲಿ ತಿಂದರೆ ಟೇಸ್ಟ್ ಗೊತ್ತಾಗೋದಪ್ಪಿ. ಯಾಕಂದರೆ ನಿನ್ನ ಕೈ ಬೇರೆ ನೀಟಾಗಿ ತೊಳೆ ಅಲ್ವಾ, ಅದು ಟೇಸ್ಟ್ ಮಿಕ್ಸ್ ಆಗಿ ನೆಕ್ಸ್ಟ್ ಲೆವೆಲ್. ತೊಳ್ದಾ? ಓಕೆ. ಆ ಮ್ಯಾಂಗೋ ಖಾಲಿ ಆಗೋಷ್ಟರಲ್ಲಿ ನನ್ನ ಬಟ್ಟು ಶೇಪೇ ಚೇಂಜ್ ಆಗೋಗಿದೆ. ಮ್ಯಾಂಗೋ ಖಾಲಿ ಆಗೋಷ್ಟರಲ್ಲಿ ನನ್ನ ಮುಖದೆಲ್ಲ ಪಿಂಪಲ್ಸ್ ಬಂದ್ಬಿಡ್ತಾರೆ ಫ್ರೆಂಡ್ಸ್. ಆದರೂ ಸೀಸನ್ನಲ್ಲಿ ಸಿಗೋ ಹಣ್ಣು
ಮಿಸ್ಸೇ ಮಾಡಬಾರ್ದು. ಓಕೆ ಫ್ರೆಂಡ್ಸ್, ಇವಾಗ ನಾನು ತುಂಬ ಬಿಸಿ. ಮನೆ ಹೊಸ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಬೇಗ ಪೂಜೆ ಮಾಡಬೇಕು. ತುಂಬ ದಿನ ಆಗಿತ್ತಲ್ಲ ಫ್ರೆಂಡ್ಸ್, ನನ್ನ ಪೂಜೆ ದಿನ ನನ್ನ ಲೈಫ್ ಸ್ಟೈಲ್ನ ಶೇರ್ ಮಾಡಿಕೊಂಡು ಮತ್ತೆ ಇವಾಗ ಮಾಡ್ಕೋತಾ ಇದ್ದೀನಿ. ರಾತ್ರಿ ಮಳೆ ಬಿತ್ತು ಫ್ರೆಂಡ್ಸ್, ಹೇಳೋದೇ ಮರ್ತೆ. ಅದಕ್ಕೆ ಅರ್ಧ ವಿಡಿಯೋ ಎಂಡ್ ಮಾಡಿದ್ದು. ಗುಡುಗು ಎಲ್ಲ ಸಿಕ್ಕಾಪಟ್ಟೆ ಇತ್ತು. ನಾನು ಮನೆನ ಕೊಚ್ಕೊಂಡು ಹೋಗೋ ಥರ ಬೀಳ್ತೈತೆ ನಾವು ಮಳೆ ಅನ್ಕೊಂಡ್ರೆ. ಜಸ್ಟ್ ಬಾಗಿಲಿಗೆ ನೀರು ಹಾಕೋ ಥರ ಬಂತು ಅಷ್ಟೇ. ಅದಕ್ಕೆ ಗುಡಿಸ್ಕೊಂಡು ಒಂದು ಸ್ವಲ್ಪ ಹೊಸಲೆಲ್ಲ ತೊಳ್ಕೊತೀನಿ. ನಾನು ಈ ಕೆಲಸ ಮಾಡ್ತಿದ್ರೆ ಶಿವ ನೀರೊಲೆ ಜೊತೆ ಫೈಟ್ ಮಾಡ್ತಾ ಇತ್ತು. ರಾತ್ರಿ ಸೌದೆಲ್ಲ ನೆಂದೋಗಿತ್ತಲ್ಲ, ಅದು ಹಚ್ಚಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತೈತಲ್ಲ, ಅದಕ್ಕೆ ಆ ಕೆಲಸನ ಶಿವಾಗ ಕೊಟ್ಬಿಟ್ಟೆ. ನಾನಾದ್ರೆ 1 hour ಕುತ್ಕೊಂಡು ಹಚ್ಬೇಕಾಗ್ತೈತೆ ಅಂದ್ಬಿಟ್ಟು ಶಿವಾಗ ಎದ್ರಕೋತೈತೆ ಫ್ರೆಂಡ್ಸ್. ಸೌದೆ ಒಲೆ ಎಲ್ಲನೂ ಬೇಗ ಅಂಟ್ಕೊಬಿಡ್ತೈತೆ. ಮತ್ತೆ ಶಿವ ಕಾಯಿಸ್ಕೊಟ್ರೆ ಕುದಿಯೋ ಥರ ಕಾಯಿಸ್ಕೊಡ್ತೈತೆ. ಆ ಥರ ಕಾಯಿಸ್ಕೊಟ್ರೆ ನೀರು ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಶಿವ ನೀರು ಕಾಯಿಸೋಕೆ ಬಿಡೋದು ನಾನು. ಮತ್ತೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಬಾಗಿಲೆಲ್ಲ ತೊಳ್ಕೊಂಡು ಈಗ 1 ತಿಂಗಳಿಂದ ಶಿವನೇ ಬಾಗಿಲಿಗೆ ನೀರು ಹಾಕಿ ಕೊಡ್ತಾಯಿತ್ತು. ನನ್ನ ಶೀತ ಜಾಸ್ತಿ ಅಂದ್ಬಿಟ್ಟು ಈಗ ಮತ್ತೆ ನಾನೇ ಸ್ಟಾರ್ಟ್ ಮಾಡ್ಕೊಂಡೆ. ಬರೀ ನೀರು ಎರಚ್ಬಿಟ್ಟು ಗುಡಿಸ್ಬಿಡ್ತೈತೆ ಅಷ್ಟೇ, ಮಣ್ಣು ಕಲ್ಲಿ ಏನು ಹೋಗೋದೇ ಇಲ್ಲ ಅಲ್ಲಿ. ಶಿವ ಕೆಲಸ ಮಾಡ್ತೈತೆ, ಬಡ್ಕೊಂಡ್ರೆ ಬೇಡ್ಕೊಂಡ್ರೆ, ಆದ್ರೆ ಮಾಡೋ ಕೆಲಸ ನೀಟಾಗಿ ಮಾಡಲ್ಲ ಅಷ್ಟೇ. ಆದ್ರೆ ನಾನು ಏನು ಕೇಳಕ್ ಹೋಗಲ್ಲ, ಇಷ್ಟಾದ್ರೂ ಮಾಡ್ತೈತಲ್ಲ ನನ್ನ ಪುಣ್ಯ ಅನ್ಕೊಂಡು ಸಮಾಧಾನ ಮಾಡ್ಕೋತೀನಿ. ಬಾಗ್ಲೆಲ್ಲ ತೊಳೆದಿದ್ದಾದ್ಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ. ನೆನ್ನೆಲ್ಲ ಪಾತ್ರೆನೇ ತೊಳೆದಿಲ್ಲ ಫ್ರೆಂಡ್ಸ್ ನಾನು. ಶಿವ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಏನು ಕೆಲಸ ಮಾಡ್ಕೋಬೇಡ, ಆಚೆನೆ ಬರೋಕೆ ಹೋಗ್ಬೇಡ, ಲಾಕ್ ಮಾಡ್ಕೊಂಡು ಒಳಗಡೆನೆ ಇರೋ ಅಂದಿತ್ತು. ಅದೇ ಗ್ಯಾಪಲ್ಲಿ ನಾನು ಕಾಲ್ ಬರೀ ಇಟ್ ಮಾಡ್ಕೊಂಡ, ಮತ್ತೆ ನೀರೊಳಗೆ ಕಾಲಿಟ್ಕೊಂಡು ಅದೆಲ್ಲ ಬೇಡ, ಒಂದು ಸ್ವಲ್ಪ ವಾಸಿ ಆಗಲಿ ಅಂದ್ಬಿಟ್ಟು ಇದ್ಬಿಟ್ಟೆ. ಸಣ್ಣದಾಗಿ ಕುಯ್ಕೊಂಡಿರೋದು ಫ್ರೆಂಡ್ಸ್, ಆದರೆ ಅದು ನೋವು ಕೊಟ್ಟಿದ್ದು ಮಾತ್ರ ಒಳಗಡೆಗೆ ಚುಚ್ಕೊಂಡಂಗೆ ಆಗೋಯ್ತಲ್ಲ ನನಗೆ, ಅದೇ ನೋವು ಕೊಟ್ಟಿದ್ದು. ಮೋಸ್ಟ್ಲಿ ಕಾಲೊಳಗಡೆ ಗಾಚ್ ಪೀಸ್ ಇರ್ಬೋದು, ಏನೋ ನಡಿಬೇಕಾರೆಲ್ಲ ಚುಚ್ಚದಂಗೆ ಆಗ್ತೈತೆ. ಅದನ್ನ ನಾನೇ ಒಂದಿನ ಆಪರೇಷನ್ ಮಾಡ್ಕೋತೀನಿ, ಯಾಕಂದ್ರೆ ನಾನು ಡಾಕ್ಟರೇಟ್ ಓದ್ಲಿಲ್ಲ ಅಂದ್ರೂ ನಾನು ಒಂಥರ ಡಾಕ್ಟ್ರೆ. ಏನಿಲ್ಲ ಫ್ರೆಂಡ್ಸ್, ಕುಯ್ಕೊಂಡಿರೋ ಜಾಗದಲ್ಲಿ ಒಂದು ಸ್ವಲ್ಪ ಅದು ಓಪನ್ ಆಗಿರ್ತೈತಲ್ಲ, ಅದು ನೋಡ್ಬಿಟ್ಟು ನೀಟಾಗಿ ಏನಾದರೂ ಪೀಸ್ ಇತ್ತಂದ್ರೆ ಆಚೆ ತೆಗೆದ್ಬಿಡೋದು ಅಷ್ಟೇನೆ. ಫುಲ್ಲು ಒಳಕೋಗಿತ್ತಂದ್ರೆ ಕಷ್ಟ. ಆಮೇಲೆ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದಾಕೊಳ್ತಿದ್ದೀನಿ ಫ್ರೆಂಡ್ಸ್. ಪಾತ್ರೆ ತೊಳಕ್ಕೆ ಇವತ್ತೊಂದು ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು. ಬೇಗ ಬೇಗ ಕೆಲಸನೇ ಸಾಕ್ತಾ ಇರಲಿಲ್ಲ, ಎದ್ದಿದ್ದು ಲೇಟ್ ಅಲ್ಲ, ಹಂಗಾಗಿ ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಬೇಕಾಗಿತ್ತು. ಬೇಗ ಕೆಲಸ ಸಾಕಬೇಕಂದ್ರೆ ಮೊಬೈಲ್ ನನ್ನ ಕೈಯಲ್ಲಿ ಇರಬೇಕು ಫ್ರೆಂಡ್ಸ್, ಅಲ್ಲ ಎದುರುಗಡೆ ಇರಬೇಕು. ಒಂದು ಸಾಂಗ್ ಹಾಕ್ಕೊಂಡು ಒಂದು ಮೂವಿ ನೋಡ್ಕೊಂಡು ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ, ಮುಗಿಸ್ಕೊಬಿಡ್ತೀನಿ. ಅದಕ್ಕೆ ಮೊಬೈಲ್ ತಗೊಬಂದು ಈ ಥರ ನೀರು ಮನೇಲಿ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಬಚ್ಚಲ್ ಮನೇಲಿ ಟಿವಿ ಫಿಕ್ಸ್ ಮಾಡಿದ್ರು ಮಾಡ್ತೀನಿ, ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಹೂವೆಲ್ಲ ಕಿತ್ಕೊಬಂದು ಫೋಟೋಗೆ ಅಲಂಕಾರ ಮಾಡಿದ್ದೀನಿ ಫ್ರೆಂಡ್ಸ್. ಆದ್ರೆ ಹೊಸಲ್ಗೆ ಅರ್ಶಿನ ಕುಂಕುಮ ಇಟ್ಟು ತುಳಸಿ ದೇವಿಗೆ ಮತ್ತೆ ಬಾಗ್ಲಲ್ಲಿ ರಂಗೋಲಿ ಹಾಕೋ ತನಕ ಪೂಜೆ ಮಾಡಂಗಿಲ್ಲ. ಇವತ್ತೇನ್ ವಾರ ಫ್ರೆಂಡ್ಸ್? ಸೋಮವಾರ, ಮಾದೇಶ್ವರನ ವಾರ. ಹಂಗಾಗಿ ನಾನೊಂದು ಮಾದೇಶ್ವರದ ರಂಗೋಲಿ ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಅಂದ್ರೆ ಲಿಂಗದ ರಂಗೋಲಿ. ಫಸ್ಟ್ ಟೈಮ್ ನೋಡಿದ್ದು, ನನ್ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಇವತ್ತು ಸೋಮವಾರ ಮಾದಪ್ಪನ ವಾರ ಆಗಿರೋದ್ರಿಂದ ಅದೇ ರಂಗೋಲಿ ಹಾಕ್ಬೇಕು ಅಂತ ಫಿಕ್ಸ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಒಂದು ಸೂಪರ್ ಡೂಪರ್ ಹೊಸ ರಂಗೋಲಿ ಹಾಕುವ. ಬೆಳಗ್ಗೆನೆ ಮನೆ ಒರೆಸುವಾಗೇನೆ ಹೊಸಲೆಲ್ಲ ತೊಳ್ಕೊಬಿಡ್ತೀನಿ ನಾನು. ಆದ್ರೂ ಇನ್ನೊಂದ್ಸಲ ನೆನ್ಸ್ಬಿಟ್ಟು ನಾವು ಅರ್ಶಿನ ಕುಂಕುಮ ಇಟ್ಟರೆ ಅದು ನಾಳೆವರೆಗೂ ಹಂಗೆ ಇರ್ತಿತ್ತಲ್ಲ ಫ್ರೆಂಡ್ಸ್, ಈಗಷ್ಟೇ ಇಟ್ಟಿದ್ದೀವೇನೋ ಅನ್ಬೇಕು, ಆ ಥರ ಕಾಣಿಸ್ತಿದೆ. ಅದಕ್ಕೆ ಹೊಸಲೆಲ್ಲ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಈ ಥರ ನೆನೆಸ್ಕೊಂಡು. ನನಗೆ ಹೊಸ್ಲಿಗೆ ಅಲಂಕಾರ ಮಾಡ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡೈಲಿ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸಮಾಧಾನ ಅಂತ ಅನಿಸ್ತಿದೆ. ನಿಮ್ಗೆ ಏನಾರ ಡಿಪ್ರೆಷನ್ ಅನ್ನಿಸ್ತಾರೆ, ಬೇಜಾರು ಅನ್ನಿಸ್ತಾರೆ, ಡೈಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಬಿಟ್ರಿ ಫ್ರೆಂಡ್ಸ್, ಮನೆಯಲ್ಲಿ ಆರಾಮ್ ಅನಿಸ್ತಿದೆ. ನಾನು ಯಾವಾಗಲೂ ಹಿಂಗೆ ಮಾಡೋದು. ಹೊಸ್ಲಿಗೆ ಈ ಥರ ಫ್ಲವರ್ ರಂಗೋಲಿ ಹಾಕೊಂಡೆ, ಮೆಟ್ಲತ್ರ ಈ ಥರ ಸುರುಳಿ ರಂಗೋಲಿ ಹಾಕೊಂಡೆ ಫ್ರೆಂಡ್ಸ್. ಈಸಿಯಾಗಿ ಐತೆ ಅಂದ್ಬಿಟ್ಟು ಅದನ್ನ ಟಾಮು ಆಡಿಸ್ಬಿಡ್ತಾನೆ 1 ಸೆಕೆಂಡ್ಗೆ. ಆದ್ರೂ ನಾನು ಖುಷಿಗೆ ಹಾಕೊಳ್ಳೋದು. ಇವತ್ತು ಲಿಂಗದ ರಂಗೋಲಿ ಹಾಕೋಬೇಕಲ್ಲ ಫ್ರೆಂಡ್ಸ್, 9 ಚುಕ್ಕಿ ಇಟ್ಕೋಬೇಕು ಫ್ರೆಂಡ್ಸ್ 3 ಲೈನ್ಗೆ. ಆಮೇಲೆ ಕೆಳಗಡೆಯಿಂದ 5 ಚುಕ್ಕಿ 2 ಲೈನ್ ಇಟ್ಕೋಬೇಕು. ಆಮೇಲೆ ಮೇಲೆ 1 ಚುಕ್ಕಿ, ಕೆಳಗೆ 1 ಚುಕ್ಕಿ ಇಟ್ಕೋಬೇಕು. ಇಲ್ಲಿ ಚುಕ್ಕಿ ಇಟ್ಕೊಂಡಿದ ತಕ್ಷಣ ಲಿಂಗದ ಆಕಾರ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್, ಇದು ತುಂಬಾನೇ ಈಸಿ ಫ್ರೆಂಡ್ಸ್. ನಾನು ನೋಡಿದ ತಕ್ಷಣ ಎಷ್ಟು ಕಷ್ಟನೋ ಏನೋ ಅಂತ ಅನಿಸ್ತು. ಬುಕ್ಕಲ್ಲಿ ಒಂದ್ಸಲ ಬರ್ಕೊಂಡೆ, ಆಮೇಲೆ ಡೈರೆಕ್ಟ್ ಇಲ್ಲಿ ಹಾಕಕ್ಕೆ ಬಂದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ಲೈನ್ಗಳು. ಅದಕ್ಕೆ ಮೊಬೈಲಲ್ಲಿ ನೋಡ್ಕೊಂಡು ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ದೆ. ತುಂಬ ಇಷ್ಟ ಆಯಿತು. ಹಬ್ಬಗಳಲ್ಲಿ ಹಾಕೊಂಡ್ರೆ ತುಂಬ ಒಳ್ಳೇದು ಅನಿಸ್ತಿದೆ. ಆದರೆ ಇದನ್ನು ತುಳ್ಕೊಂಡು ಓಡಾಡಬೇಕು ಅಂದರೆ ಸ್ವಲ್ಪ ಬೇಜಾರಾಗ್ತಿದೆ. ನಮ್ಮ ಬಾಗಿಲು ಒಂದು ಸ್ವಲ್ಪ ದೊಡ್ಡದೈತಲ್ಲ ಫ್ರೆಂಡ್ಸ್, ಯಾರು ಓಡಾಡಲ್ಲ. ಓಡಾಡಿದ್ರೆ ನಾನು ಟಾಮು ಶಿವನೇನೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಾಡ್ತೀವಿ. ಇನ್ನು ಟಾಮು ಅವನ ಮಗು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಕಟ್ಟು ಬಾಗಿಲಿತ್ತಂದರೆ ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್, ನಮಗೆ ಬೇಜಾರಲ್ಲ. ದೇವ್ರನ್ನ ತುಳಿದು ಇರೋ ಥರ ಫೀಲ್ ಅನ್ನಿಸ್ತಿದೆ. ರಂಗೋಲಿಲಾಗಲಿ ಏನರಲ್ಲಾರ ಆಗಲಿ ದೇವರೇ ಅಲ್ಲ. ಹಂಗಾಗಿ ಹಾಕ್ಬೇಕಾದ್ರೆ ತುಂಬ ಈಸಿ ಅನ್ನಿಸ್ತು ನನಗೆ. ಈ ಥರ ಸುತ್ಕೊಂಡು ಹಾಕೊಂಡು ಹೋಗೋದು ಅಷ್ಟೇನೆ. ಸುಮಾರು ಲಿಂಗದ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು, ನನಗೆ ಬುದ್ಧಿ ಬಂದಾಗಿಂದ. ಇದು ಮಾತ್ರ ನಂಬರ್ 1 ಸ್ಥಾನದಲ್ಲೇ ಇರ್ತೈತೆ. ಅಷ್ಟು ಇಷ್ಟ ಆಗ್ಬಿಡ್ತು ನನಗೆ ಆಗ್ತಾ ರಿಯಲ್ ಲಿಂಗ ಥರನೇ ಶೇಪ್ ಬಂತಲ್ಲ, ಅದಕ್ಕೆ ತುಂಬ ಇಷ್ಟ ಆಯಿತು. ಫೈನಲಿ ಹಿಂಗಿತ್ತು ಫ್ರೆಂಡ್ಸ್. ಲಿಂಗ ಹಾಕೋದ್ಮೇಲೆ ತ್ರಿಶೂಲ ಇಲ್ಲಾಂದರೆ ಕಂಪ್ಲೀಟ್ ಆಗೋದೇ ಇಲ್ವಲ್ಲ. ಶಿವ ಅಂದ್ರೇ ತ್ರಿಶೂಲ, ಅದಕ್ಕೆ ತ್ರಿಶೂಲಕ್ಕೂ ಒಂದು ಲೈನ್ ಚುಕ್ಕಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು 10 ಚುಕ್ಕಿ ಇಟ್ಕೊಂಡು ಕೆಳಗಡೆ 2 ಲೈನ್ 3 ಇಟ್ಕೊಂಡು ಮೇಲೆ 3 ಲೈನ್ ಇಟ್ಕೊಂಡು ಈ ಥರ ಮಧ್ಯದಲ್ಲಿ ಒಂದು 2 ಚುಕ್ಕಿ ಇಟ್ಕೊಂಡು ಈ ಥರ ಸುತ್ತಿ ಹಾಕ್ಕೊಳ್ಳೋದು. ನಾನು ಸೈಡಿಂದ ಹಾಕ್ಕೊಂಡ್ರೆ ನನಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ
ಬಂದ್ಬಿಟ್ಟೆ ಫ್ರೆಂಡ್ಸ್. ಎದುರುಗಡೆ ಕುತ್ಕೊಂಡು ಹಾಕ್ಕೊಂಡೆ ನನಗೆ ಅಭ್ಯಾಸ ರಂಗೋಲಿಗಳನ್ನ. ಇದು ಅದಕ್ಕೆ ಮಿಸ್ ಆಯಿತು ಒಂದು ಸ್ವಲ್ಪ. ಮೊಬೈಲ್ಗೆ ಅಡ್ಡ ಆಗ್ತೈತಲ್ಲ, ಅಡ್ಡ ಕುತ್ಕೊಂಡ್ರೆ ಅಂದ್ಬಿಟ್ಟು ಸೈಡಲ್ಲಿಂದ ಕುತ್ಕೋತಾ ಇದ್ದೀನಿ. ನಾನು ಕನ್ಫ್ಯೂಸ್ ಆಯಿತು. ತ್ರಿಶೂಲ ಜೊತೆಗೆ ಡಮರುಗನೂ ಬಂತು ಫ್ರೆಂಡ್ಸ್. ಇದರೊಳಗೇನೆ ಚೆನ್ನಾಗಿ ಕಾಣಿಸ್ತೈತಲ್ಲ. ಈ ರಂಗೋಲಿನ ಹಾಕ್ಬಿಟ್ಟು ಒಂದು ದಿನದಲ್ಲಿ 100 ಸಲ ನೋಡಿದ್ದೀನೇನು. ಬ್ಯಾಡ್ ಲಕ್ ಏನಂದರೆ ಸಂಜೆ ಹೊತ್ತಿಗೆ ಮಳೆ ಬರೋ ಥರ ಐತೆ, ಅದೇ ಬೇಜಾರು. ಹೋಗ್ಬಿಡುತ್ತಲ್ಲ ನಾಳೆ ಬೆಳಗ್ಗೆವರೆಗೂ ಇರಲಿ ಅಂದ್ಕೊಂಡ್ರೆ ಅಂತ. ಜೊತೆಗೆ ಅರ್ಶಿನ ಕುಂಕುಮನೂ ಇಟ್ಕೊಂಡೆ. ಮಾಮೂಲಿ ರಂಗೋಲಿಗೆ ಇಟ್ಕೊಳ್ತೀನಲ್ಲ ನಾನು, ಹಂಗಾಗಿ ಹೂವನ ಆಮೇಲೆ ಇಟ್ಕೊತೀನಿ ಪೂಜೆ ಮಾಡಬೇಕಾದ್ರೆ. ಬಾಗಲ್ ರಂಗೋಲಿಗೆ ಮ್ಯಾಚ್ ಆಗೋವಂಥದ್ದು ತುಳಸಿ ಕಟ್ಟೆಗೂ ರಂಗೋಲಿ ಇಡಬೇಕು ಅಂತ ಈ ಥರ ಚುಕ್ಕಿ ಇಟ್ಕೊಂಡು ಇಲ್ಲಿ ತ್ರಿಶೂಲ ಥರ ಬರೋ ಥರ ಹಾಕ್ಕೊಂಡೆ ಫ್ರೆಂಡ್ಸ್. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಪೂಜೆಗೆ ಬಂದೆ. ಆವಾಗಲೇ ನಾನು ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೆ. ಹೆಂಗಿರೋ ದೇವ್ರ ಸಾಮಾನು ತೊಳಿಬೇಕಲ್ಲ ಅಂದ್ಬಿಟ್ಟು ಕಳಶದಲ್ಲಿರೋ ಒಣಗೋಗಿರೋ ಹೂವು ತೆಗಿಯೋಕೆ ಹೋಗಿಲ್ಲ. ಒಣಗೋಗಿರೋ ಎಲೆನ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಿದಲ್ಲ ಫ್ರೆಂಡ್ಸ್ ರಂಗೋಲಿ ಹಾಕಿರೋದು ಹೆಚ್ಚಲ್ಲ ಫ್ರೆಂಡ್ಸ್ ದೇವ್ರದ್ದು. ಈಗ ಅದನ್ನು ತುಳಿದಿದ್ದಂಗೆ ನೋಡ್ಕೋಬೇಕು. ಶಿವನು ತುಳಿಯಲ್ಲ, ನಾನು ತುಳಿಯಲ್ಲ. ಟಾಮು ತುಳಿದು ಬಿಡ್ತೀಯ ತಾನೇ ಮಗನೇ ನೀನು? ಇವನು ಮಗ ಫ್ರೆಂಡ್ಸ್, ಏನೂ ಆಗಲ್ಲ. ಇವನು ದೇವ್ರ ತಾನೆ. ನಮ್ಮ ದೇವ್ರಿಗೆ ಮಾವನೇ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಮನೇಲಿ ಐತೆ ಅಂದ್ಬಿಟ್ಟು ನಂದು ಟಿಫನನ್ನು ಉಪ್ಪಿಟ್ಟೆ ಫ್ರೆಂಡ್ಸ್. ಇವತ್ತು ಸಮಾಧಾನ ಆಯಿತು. ರಂಗೋಲಿ ಸಿಕ್ಕಾಬಿಟ್ಟು ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಶಿವರಾತ್ರಿಗೆ ಇದೇ ಹಾಕೋಬೋದು, ಸಖತ್ತಾಗಿ ಇರ್ತೈತೆ. ರಂಗೋಲಿ ಹೆಂಗೈತಪ್ಪ? ದಾಟ್ಬೇಡ, ಚಪ್ಪಲಿ ದೂರ ಬಿಡು. ನನ್ನ ಗಂಡನ ಹತ್ರ ಒಂದು ಪರ್ಫ್ಯೂಮ್ ಗಮ್ ಅಂತೈತೆ ಫ್ರೆಂಡ್ಸ್. ಯಾಕೆ ಕೇಳ್ತೀರಾ? ತಿಂತಾರದು ಬಿಟ್ಬಿಟ್ಟೆ ಆ ರೇಂಜ್ಗೆ. ಗೊಬ್ಬರ ತುಂಬ್ತಾವ್ರೆ ಫ್ರೆಂಡ್ಸ್. ತುಂಬ್ಕೊಂಬಂದಿರೋದನ್ನ ತಂಪತ್ತಿಂದ ಕೆಳಗಡೆ ಹಾಕೋತವ್ರೆ. ಅಲ್ಲಿ ಬರ್ತಾ ಇದ್ರೆ ಗಬ್ಬು ಬರ್ತಿದೆ. ಪಾಪ ನೀರು ಕಾಯಿಸ್ಬೇಕು ಸಂಜೆಗೆ, ಕೆಲಸ ಎಲ್ಲ ಮುಗಿದ್ಮೇಲೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೋತಾ ಇದೀವಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ವಿಶ್ ಮಾಡ್ಬಾ ನಾಗರಾಜಪ್ಪ ಅಣ್ಣ ಹ್ಯಾಪಿ ಬರ್ತಡೇ 20ಕ್ಕೆ. ಹ್ಯಾಪಿ ಬರ್ತಡೇ. ಪೂಜಾ ಸಿಸ್ಟರ್ 17ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಲಿಖಿತ್ ಎಲ್ವಿ 13ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಗೀತಾ ಕುಮಾರ್ ಸಿಸ್ಟರ್ ಅಂಕಿತಾ ಹಾಯ್. ಆನಂದಡ 18ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಖುಷಿ ಕೌಶಿಕ್ ಹಾಯ್ ಮಕ್ಕಳ. ಆದಿತ್ಯ 18ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಲಾವಣ್ಯ ಸಿಸ್ಟರ್ ಪ್ರಶಾಂತಣ್ಣ ಹಾಯ್. ಲಕ್ಷ್ಮಿ ಸಿಸ್ಟರ್ ನಾಗರಾಜಣ್ಣ ಹಾಯ್. ಅನಿತಾ ಪ್ರಭುದೇವ್ ನಾಯಕಣ್ಣ 23ಕ್ಕೆ ಹ್ಯಾಪಿ ಆನಿವರ್ಸರಿ. ಕೀರ್ತನಾ ಸಿಸ್ಟರ್ ಚೇತನ 31ಕ್ಕೆ ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ. ನಾಳೆ ಸಿಗ್ತೀವಿ.